ನಮ್ಮ ಭೂಮಿ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ನಮ್ಮ ಭೂಮಿ, ನಮ್ಮ ಭೂಮಿ ಪ್ರಾಣ ಬಿಟ್ಟೆವು. ರೈತರ ಹೋರಾಟಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ಬ್ರೋಕರ್ ಸರ್ಕಾರಕ್ಕೆ, ಕಮಿಷನ್ ಸರ್ಕಾರಕ್ಕೆ. ಆಟೋ 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 ಮುಂದೆ ಕಡೆ ಸ್ವಲ್ಪ ಅಣ್ಣ, ಆಟೋದ ಮುಂದೆ ಬಂದ್ಬಿಟ್ಟು ಯಾಕೆ ಸ್ವಲ್ಪ ಆಟೋ ಡಿಜೆ ಗಾಡಿ ಅಲ್ಲೇ ಇರಲಿ. ಆಟೋ ಮುಂದೆ ತಗೊಂಡು ಸ್ವಲ್ಪ ಮುಂದೆ ಹಾಕ್ಬಿಡು, ತುಂಬಾ ಮುಂದೆ ಹಾಕ್ಬಿಡು. ಸರ್ಕಾರವಂತೆ ರಿಯಲ್ ಎಸ್ಟೇಟ್ ಸರ್ಕಾರಕ್ಕೆ, ಡಿಜೆ ಗಾಡಿ ಅಲ್ಲೇ ಇರ್ಲಿ, ಮೂವ್ ಹೋಗ್ಬೇಡ ನೀನು. ಡಿಜೆ ಗಾಡಿ ಅಲ್ಲೇ ಇರ್ಲಿ. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ. ಡಿಜೆ ಗಾಡಿ ನೋಡ್ತಾ ಇರ್ತೀವಲ್ಲ. ಇನ್ನೊಂದಷ್ಟು ತಿಳಿಸ್ಬೇಕಾಗ್ತದೆ. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಮುಂದೆ ಡಿಜೆ ಡಿಜೆ ಗಾಡಿ ಮುಂದೆ ಹೋಗಿ, ಡಿಜೆ ಮುಂದೆ ಹೋಗೋ, ಮುಂದೆ ಹೋಗಿ ಡಿಜೆ ಗಾಡಿ. ಅಮ್ಮ ಸ್ವಲ್ಪ ಜಾಗ ಬಿಡಿ, ಗಾಡಿ ಮುಂದೆ ಹೋಗಕ್ಕೆ. ಬಂಡೆಗೆ ಹೋಗ್ಬೇಕು ಸರ್, ನಾನು ಅರ್ಜೆಂಟ್ ಸ್ಟ್ರೈಟ್ ಹೋಗೋ. ಇಷ್ಟೇ ನೇರವಾಗಿ ಹೇಳ್ತಾ ಇದ್ದೇನೆ, ಈ ಪ್ರಾಜೆಕ್ಟ್ ಅನ್ನ ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಇಲ್ಲಿಂದಲೇ ಪ್ರಾಜೆಕ್ಟ್ ಅನ್ನ ಕೈ ಬಿಡಿ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿಯ ಒಂದು ಹೆಸರಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯದ, ನಮ್ಮ ಭಾರತ ದೇಶದ, ನಮ್ಮ ಕನ್ನಡ ನಾಡಿನ ಭವಿಷ್ಯದ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಆ ಕೃಷಿ ಭೂಮಿಯಲ್ಲಿ ಒಂದು ಶಾಲೆಯನ್ನ ಓಪನ್ ಮಾಡ್ತಾನೆ, ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾನೆ. ಯಾರು ₹1 ದುಡ್ಡು ಕೊಡಬೇಡಿ. ಉಚಿತವಾದಂತ ಶಿಕ್ಷಣ ಕೊಡ್ತೇನೆ, ಉಚಿತವಾದಂತ ಆರೋಗ್ಯ ಸೇವೆಯನ್ನ ಕೊಡ್ತೇವೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಈ ಮಾತಿಗೆ ಬದ್ಧ. ನನಗಿರ್ತಕ್ಕಂಥವನು ಇವಾಗ ಸದ್ಯಕ್ಕೆ ಒಬ್ಬನೇ ಮಗ. ನಾನಾಗ್ಲಿ, ನನ್ನ ಮಗ ಆಗ್ಲಿ, ನಮ್ ತಂದೆ ಆಗ್ಲಿ ನಿಮಗೆ ಈ ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇವೆ. ಈ ಸವಾಲನ್ನ ಸ್ವೀಕಾರ ಮಾಡಿ. ನೀವು ಈ ಪ್ರಾಜೆಕ್ಟ್ ನ ಇಲ್ಲಿಂದ ಇಲ್ಲಿಗೆ ಕೈ ಬಿಟ್ಟಿದ್ದಾದ್ರೆ ಮತ್ತೆ ಪುನರ್ರಚಿಸ್ತೀನಿ. ಮಿಸ್ಟರ್ ಶಾಸಕರೇ, ಮಿಸ್ಟರ್ ಮುಖ್ಯಮಂತ್ರಿಗಳೇ, ನಿಖಿಲ್ ಕುಮಾರಸ್ವಾಮಿ ಸಾರ್ವಜನಿಕರ ಹಿತಾಸಕ್ತಿಗೆ, ನಮ್ಮ ರೈತರ ಮಕ್ಕಳವನ್ನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ನಮ್ಮ ಕೃಷಿ ಭೂಮಿಯಾಗಿ ನಾನು ಬದಲಾಗಿ ಇದು ನಮ್ಮ ಮಕ್ಕಳ ಹಾಗೂ ರೈತರ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಒಂದು ಸಾರ್ವಜನಿಕರ ಹಿತಾಸಕ್ತಿಗೆ ಮೀಸಲಿಡ್ತಕ್ಕಂಥ ಕೆಲಸ ಮಾಡಿ.